ಸಹಿ ಹಾಕಿರೋದು ಮುಂಬೈಯಲ್ಲೇ ಇರುವಂಥ ಲೋಧಾ ಡೆವಲಪರ್ಸ್ ಜೊತೆಗೆ. ಇಲ್ಲಿ ತನಕ ಕತೆ ಚೆನ್ನಾಗಿದೆ. ಈಗ ಈ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಇದು ಸಚಿವರಿಂದ ಸಚಿವರಿಗೆ, ಸರ್ಕಾರದಿಂದ ಸರ್ಕಾರಕ್ಕೆ ಮನೆಯೊಳಗಿನ ವ್ಯವಹಾರ. ನೀವು ಬಿಜೆಪಿಯವರಾಗಿದ್ರೆ ಅದು ತಪ್ಪಲ್ಲ, ಏನ್ ಮಾಡಿದ್ರೂ ತಪ್ಪಲ್ಲ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ದಾವೋಸ್ಗೆ ಹೋಗಿದ್ರು. ಯಾಕಂದ್ರೆ ಈಗ ಮಹಾರಾಷ್ಟ್ರದಲ್ಲಿ ಹೂಡಿಕೆ ತರೋಕೆ ಮುಂಬೈ, ಪುಣೆ, ನಾಗ್ಪುರ ಸಾಕಾಗೋದಿಲ್ಲ. ಹೂಡಿಕೆ ಬರೋದು ಈಗ ಸ್ವಿಟ್ಜರ್ಲ್ಯಾಂಡ್ನ ಹಿಮದಲ್ಲೇ. ಅದಕ್ಕೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಸ್ವಿಟ್ಜರ್ಲ್ಯಾಂಡ್ನ ದಾವೋಸ್ನಲ್ಲಿ ವಿಶ್ವ ಆರ್ಥಿಕ ಸಮ್ಮೇಳನದಲ್ಲಿ ಸ್ಟಾರ್ ಆಗಿ ಮಿಂಚಿದ್ದಾರೆ. ಈ ವಿಶ್ವ ಆರ್ಥಿಕ ಸಮ್ಮೇಳನದಲ್ಲಿ ಭಾಗವಹಿಸಿ 1 ಲಕ್ಷ ಕೋಟಿ ಮೌಲ್ಯದ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಹೂಡಿಕೆ ಬರಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು, ಹಾಗಾಗಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಇಲ್ಲಿ ತನಕ ಕತೆ ಚೆನ್ನಾಗಿದೆ. ಈಗ ಈ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಆ MOU ಯಾರ ಜೊತೆಗೆ? ವಿದೇಶಿ ಕಂಪ್ನಿ ಜೊತೆಗ, ಅಮೆರಿಕಾದ ಟೆಕ್ ದೈತ್ಯದ ಜೊತೆಗ, ಅಥವಾ ಯುರೋಪಿನ ಮಲ್ಟಿನ್ಯಾಷನಲ್ ಕಂಪ್ನಿ ಜೊತೆಗ? ಯಾವ ಕಂಪ್ನಿ ಜೊತೆಗೋ ಅಲ್ಲ. ಈ ಒಪ್ಪಂದಕ್ಕೆ ಸಹಿ ಹಾಕಿರೋದು ಮುಂಬೈಯಲ್ಲೇ ಇರುವಂತಹ ಲೋಧಾ ಡೆವಲಪರ್ಸ್ ಜೊತೆಗೆ. ಆ ಕಂಪನಿಯ ಒಡೆಯ ಯಾರು? ಮಂಗಲ್ ಪ್ರಭಾತ್ ಲೋಧಾ. ಈ ಮಂಗಲ್ ಪ್ರಭಾತ್ ಲೋಧಾ ಯಾರು ಅನ್ನೋದು ಕೂಡ ಮುಖ್ಯ. ಇನ್ನು ಈ ಒಪ್ಪಂದ ಮಹಾರಾಷ್ಟ್ರದಲ್ಲಿ ಡೇಟಾ ಸೆಂಟರ್ಗಳ ಸ್ಥಾಪನೆಗೆ ಸಂಬಂಧಿಸಿದ್ದು. ಭಾರತದಲ್ಲಿಯೇ ಮುಂಬೈ ಮೂಲದ ಲೋಧಾ ಡೆವಲಪರ್ಸ್ ಕಂಪನಿ ಜೊತೆಗೆ ಮಾಡಿಕೊಂಡಂಥ ಒಪ್ಪಂದ ಇದಾಗಿದೆ. ಆದರೆ ಇಲ್ಲಿರೋ ಪ್ರಶ್ನೆ, ದಾವೋಸ್ಗೆ ಯಾಕೆ ಹೋಗಬೇಕಾಗಿತ್ತು? ಮುಂಬೈಯಲ್ಲೇ ಈ ಕಂಪ್ನಿ ಕಚೇರಿ ಇದ್ರೂ ಸಹ ತಮ್ಮದೇ ಸರ್ಕಾರದ ಮಂತ್ರಿಯ ಕಂಪನಿ ಜೊತೆಗೆ ಒಪ್ಪಂದ ಮಾಡ್ಕೊಳ್ಳೋಕೆ ಸಾವಿರಾರು ಕಿಲೋಮೀಟರ್ ದೂರದ, ಅದರಲ್ಲೂ ಶೀತಲ ವಾತಾವರಣಕ್ಕೆ ಹೋಗುವಂತ ಅಗತ್ಯ ಆದ್ರೂ ಏನಿತ್ತು? ಇದು ಕೇವಲ ಆರ್ಥಿಕ ಒಪ್ಪಂದನ ಅಥವಾ ಹಿತಾಸಕ್ತಿಗೆ ಇನ್ನೊಂದು ಉದಾಹರಣೆನಾ? ಅಂದ್ರೆ ಇದು ವಿದೇಶಿ ಹೂಡಿಕೆ ಅಲ್ಲ. ಇದು ಸಚಿವರಿಂದ ಸಚಿವರಿಗೆ, ಸರ್ಕಾರದಿಂದ ಸರ್ಕಾರಕ್ಕೆ ತಮ್ಮವರಿಗೆ ಅನುಕೂಲ ಮಾಡಿಕೊಡುವಂತ ಒಂದು ವ್ಯವಹಾರ. ಜನವರಿಯಲ್ಲಿ ನಡೆದಂಥ ವಿಶ್ವ ಆರ್ಥಿಕ ಸಮ್ಮೇಳನದಲ್ಲಿ ಮಹಾರಾಷ್ಟ್ರ ಸರ್ಕಾರ ಒಟ್ಟು 14.5 ಲಕ್ಷ ಕೋಟಿ ಮೌಲ್ಯದ 19 ಒಪ್ಪಂದಕ್ಕೆ ಸಹಿ ಹಾಕಿದೆ. ಇದರಲ್ಲಿ ಅತ್ಯಂತ ದೊಡ್ಡದು ಲೋಧಾ ಡೆವಲಪರ್ಸ್ ಜೊತೆಗಿನ 1 ಲಕ್ಷ ಕೋಟಿಯ MOU. ಇದು ಮುಂಬೈ ಮಹಾನಗರ ಪ್ರದೇಶದಲ್ಲಿ ಡೇಟಾ ಸೆಂಟರ್ಗಳ ನಿರ್ಮಾಣಕ್ಕೆ ಸಂಬಂಧಿಸಿದೆ. ಸೊ ಇದರಿಂದ ಸುಮಾರು 1.5 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗತ್ತೆ ಅಂತ ಸರ್ಕಾರ ಹೇಳ್ಕೊಳ್ತಾ ಇದೆ. ಆದರೆ ಈ ಕಂಪನಿಯ ಮಾಲೀಕರ ಬಗ್ಗೆ ನೋಡಿದ್ರೆ ವಿಷಯ ಬೇರೆನೇ ಇದೆ ಅನ್ನೋದು ಸತ್ಯ. ಲೋಧಾ ಗ್ರೂಪ್ ಭಾರತದ ಪ್ರಮುಖ ರಿಯಲ್ ಎಸ್ಟೇಟ್ ಕಂಪನಿಯಾಗಿದ್ದು ಮುಂಬೈಯಲ್ಲೇ ಇದರ ಪ್ರಧಾನ ಕಚೇರಿ ಇದೆ. ಕಂಪನಿಯ ಸಂಸ್ಥಾಪಕ ಮತ್ತು ಮಾಲೀಕ ಮಂಗಲ್ ಪ್ರಭಾತ್ ಲೋಧಾ. ಈತ ಬೇರೆ ಯಾರೂ ಅಲ್ಲ, ಬಿಜೆಪಿಯ ಹಿರಿಯ ನಾಯಕರಲ್ಲಿ ಒಬ್ರು. ಇವರು ಮುಂಬೈನ ಮಲ್ಬಾರ್ ಹಿಲ್ ವಿಧಾನಸಭಾ ಕ್ಷೇತ್ರದಿಂದ 7 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಪ್ರಸ್ತುತ ದೇವೇಂದ್ರ ಫಡ್ನವೀಸ್ ನೇತೃತ್ವದ ಮಹಾರಾಷ್ಟ್ರ ಸರ್ಕಾರದಲ್ಲಿ ಇವರು ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಕೂಡ ಹೌದು. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಪ್ರವಾಸೋದ್ಯಮ, ಕೌಶಲ್ಯ ಅಭಿವೃದ್ಧಿ, ಉದ್ಯೋಗ ಮತ್ತು ಉದ್ಯಮಶೀಲತೆಯ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಸೊ ಲೋಧಾ ಬಿಜೆಪಿಯ ಮುಂಬೈ ಘಟಕದ ಮಾಜಿ ಅಧ್ಯಕ್ಷರು ಕೂಡ ಹೌದು. ಅಂದ್ರೆ ಒಪ್ಪಂದ ಮಾಡ್ಕೊಳ್ತಾ ಇರುವಂತಹ ಕಂಪನಿಯ ಒಡೆಯ ಇದೇ ಬಿಜೆಪಿ ಸರ್ಕಾರದ ಸಚಿವ, ಇದೇ ಪಕ್ಷದ ಶಾಸಕ, ಇದೇ ಮುಖ್ಯಮಂತ್ರಿ ಸಂಪುಟದ ಸದಸ್ಯ. ಇದು ರಿಯಲ್ ಎಸ್ಟೇಟ್ ಕಂಪನಿಯ ಮಾಲೀಕನ ಇತಿಹಾಸ. ಸೊ ಈ ಒಪ್ಪಂದವನ್ನ ಫಡ್ನವೀಸ್ ಅವರು ಖುದ್ದು ತಾವೇ ಸಹಿ ಹಾಕಿದ್ದಾರೆ ಮತ್ತು ಕಂಪನಿ ಪರವಾಗಿ ಅಭಿಷೇಕ್ ಲೋಧಾ ಅಂದ್ರೆ ಮಂಗಲ್ ಅವರ ಮಗ ಸಹಿಯನ್ನ ಹಾಕಿದ್ದಾರೆ. ಆದರೆ ಇದು ಹಿಂದಿನ ಒಪ್ಪಂದದ ಮುಂದುವರಿದ ಭಾಗವಾಗಿದ್ದು ಸೆಪ್ಟೆಂಬರ್ 2025ರಲ್ಲಿ ಸುಮಾರು 30,000 ಕೋಟಿಯ ಮೊದಲ MOUಗೆ ಸೇರಿಸಿ ಒಟ್ಟು 1,30,000 ಕೋಟಿ ಮೌಲ್ಯದ ಇದಾಗಿದೆ. ಸೊ ಇದು ಮಹಾರಾಷ್ಟ್ರಕ್ಕೆ ಹೂಡಿಕೆ ತರತ್ತಾ? ಈಗ ಪ್ರಶ್ನೆ ಬರೋದು ಈ ಒಪ್ಪಂದದ ಹಿಂದಿನ ರಾಜಕೀಯ ಸಂಬಂಧಗಳ ಬಗ್ಗೆ. ತಮ್ಮದೇ ಸರ್ಕಾರದ ಸಚಿವನ ಕಂಪನಿ ಜೊತೆಗೆ ದಾವೋಸ್ನಲ್ಲಿ ಒಪ್ಪಂದ ಮಾಡ್ಕೊಳ್ಳುವಂಥದ್ದು ಏನಿದೆ? ಇದು ವಿಕಾಸನ ಅಥವಾ ವ್ಯವಸ್ಥೆಯ ದುರ್ಬಳಕೆ ಮಾಡ್ಕೊಳ್ತಾ ಇರುವಂತಹ ನೈಜ ಚಿತ್ರಣನ? ಇದನ್ನ ಏನಂತ ಕರಿಬೇಕು? ಭ್ರಷ್ಟಾಚಾರ ಅಂತ ಅನ್ಬೇಕಾ, ಅಥವಾ ನೈತಿಕ ವೈಫಲ್ಯ ಅಂತ ಕರಿಬಹುದು, ಅಥವಾ ಇದನ್ನ ಸ್ವಯಂ ಸೇವಾ ವಿಕಾಸ ಯೋಜನೆ ಅಂತಾನೆ ಕರಿಬಹುದಾ? ಸೊ ಇಲ್ಲಿರುವಂಥ ಮುಖ್ಯ ಸಮಸ್ಯೆ ಅಂತಂದ್ರೆ ಹಿತಾಸಕ್ತಿಯ ಸಂಘರ್ಷ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಮಂಗಲ್ ಪ್ರಭಾತ್ ಲೋಧಾ ಅವರು ಫಡ್ನವೀಸ್ ಸರ್ಕಾರದಲ್ಲಿ ಮಂತ್ರಿಯಾಗಿರುವಾಗ ಅವರ ಕಂಪನಿಗೆ ಸರ್ಕಾರಿ ಯೋಜನೆಯಲ್ಲಿ ದೊಡ್ಡ ಮೊತ್ತದ ಹೂಡಿಕೆ ಅವಕಾಶ ನೀಡೋದು ಎಷ್ಟು ಸರಿ? ಇದು ಕೇವಲ ಒಂದು ಒಪ್ಪಂದ ಅಲ್ಲ. ಡೇಟಾ ಸೆಂಟರ್ಗಳ ನಿರ್ಮಾಣಕ್ಕೆ ಸರ್ಕಾರಿ ಭೂಮಿ, ಅನುಮತಿ, ರಿಯಾಯಿತಿ ಮತ್ತು ಸಹಾಯಧನಗಳು ಸೇರಿದಂತೆ ಹಲವು ಸೌಲಭ್ಯಗಳು ಬೇಕಾಗತ್ತೆ. ಸೊ ಸರ್ಕಾರದ ಮಂತ್ರಿಯ ಕಂಪನಿಗೆ ಇದನ್ನ ನೀಡೋದು ಸ್ವಜನ ಪಕ್ಷಪಾತದಂತೆ ಕಾಣಿಸೋದಿಲ್ವಾ? ಸೊ ಕಾಂಗ್ರೆಸ್ ಪಕ್ಷ ಇದನ್ನ ಅಸಹಜ ಅಂತ ಕರೆದಿದೆ. ಭಾರತೀಯ ಕಂಪನಿ ಜೊತೆಗೆ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಒಪ್ಪಂದ ಮಾಡೋದ್ರೆ ಹಿಂದಿನ ರಹಸ್ಯ ಏನು ಅಂತ ಪ್ರಶ್ನಿಸಿದ್ದಾರೆ. ಸೊ ಒಬ್ಬ ಕ್ಯಾಬಿನೆಟ್ ಸಚಿವ ತನ್ನದೇ ಸರ್ಕಾರದಿಂದ ಲಕ್ಷ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಪಡಿತಾ ಇದ್ರೆ ಇದನ್ನ ಸ್ಕ್ಯಾಂಡಲ್ ಅಂತಾನೆ ಕರಿಬೇಕಾಗತ್ತಲ್ವಾ? ಆದ್ರೆ ಭಾರತದಲ್ಲಿ ಇದು ಸ್ಕ್ಯಾಂಡಲ್ ಅಲ್ಲ. ಯಾಕಂದ್ರೆ ಇಲ್ಲಿ ಬಿಜೆಪಿ ಸರ್ಕಾರ ಇದೆ. ಹಾಗಾಗಿ ಇಲ್ಲಿ ಪ್ರಶ್ನೆ ಕೇಳಿದ್ರೆ ದೇಶದ್ರೋಹಿ ಮುದ್ರೆ, ಮಾತಾಡಿದ್ರೆ ಪಾಕಿಸ್ತಾನ ಏಜೆಂಟ್ ಅಂತ ಟ್ಯಾಗ್ ಅನ್ನೇ ಕೊಟ್ಬಿಡ್ತಾರೆ. ಸೊ ಭಾರತದ ರಾಜಕೀಯದಲ್ಲಿ ಇಂಥ ಸಂಘರ್ಷಗಳು ಹೊಸದೇನಲ್ಲ. ಆದ್ರೆ ಬಿಜೆಪಿ ಪಕ್ಷ ಭ್ರಷ್ಟಾಚಾರ ಮುಕ್ತ ಆಡಳಿತ ಅಂತ ಹೇಳ್ಕೊಳ್ಳುವಾಗ ತಮ್ಮದೇ ಮಂತ್ರಿಯ ಕಂಪನಿಗೆ ಕೋಟಿಗಟ್ಟಲೆ ಮೊತ್ತದ ಯೋಜನೆ ನೀಡೋದು ದ್ವಂದ್ವ ನೀತಿ ಅಲ್ಲದೆ ಇನ್ನೇನಾಗೋಕ್ ಸಾಧ್ಯ?
ಮಂಗಲ್ ಲೋಧಾ ಅವರು ರಾಜಸ್ಥಾನದಿಂದ ಬಂದು ಮುಂಬೈನಲ್ಲಿ ಲೋಧಾ ಗ್ರೂಪ್ ಸ್ಥಾಪಿಸಿದ್ದಾರೆ ಮತ್ತು ಅವರ ರಾಜಕೀಯ ಪ್ರವೇಶದಿಂದಾಗಿ ಕಂಪನಿ ಹಲವು ಸರ್ಕಾರಿ ಯೋಜನೆಗಳಲ್ಲಿ ಭಾಗವಹಿಸಿದೆ. ಇದು ಪಕ್ಷದಲ್ಲಿ ಅವರ ಸ್ಥಾನವನ್ನ ಗಟ್ಟಿಗೊಳಿಸಬಹುದು ಅನ್ನೋ ಅಂದಾಜು ಕೂಡ ಅವರಿಗಿರಬಹುದು. ಆದರೆ ಇದು ಸಾರ್ವಜನಿಕರ ಹಿತಕ್ಕೆ ಹಾನಿಕಾರಕ ಅಲ್ವಾ? ಸೊ ಇಂಥ ಒಪ್ಪಂದಗಳು ಸರ್ಕಾರಿ ಸಂಪನ್ಮೂಲಗಳನ್ನ ಖಾಸಗಿ ವ್ಯಕ್ತಿಗಳಿಗೆ ಹಂಚುವಂತೆ ಮಾಡುತ್ತೆ ಮತ್ತು ಇದು ಭ್ರಷ್ಟಾಚಾರವನ್ನ ಇನ್ನಷ್ಟು ಹೆಚ್ಚಿಸುತ್ತೆ. ಆದರೆ ಇದು ಮೊದಲನೇ ಬಾರಿ ಏನಲ್ಲ. ಕಳೆದ ವರ್ಷದ ದಾವೋಸ್ ಸಮ್ಮೇಳನದಲ್ಲೂ ಸಹ ಫಡ್ನವೀಸ್ ಅವರು ಮುಂಬೈ ಮೂಲದ ಹೀರಾ ನಂದಾನಿ ಮತ್ತು ರಹೇಜಾ ಕಂಪನಿಗಳಿಗೆ ಒಪ್ಪಂದ ಮಾಡಿಕೊಂಡಿದ್ರು. ಇದು ವಿದೇಶಿ ಹೂಡಿಕೆದಾರರನ್ನು ಆಕರ್ಷಿಸೋದು ಅಂತ ಹೇಳಲಾಗುತ್ತೆ. ಆದರೆ ಹೆಚ್ಚಿನ ಒಪ್ಪಂದಗಳು ಭಾರತೀಯ ಕಂಪನಿಗಳ ಜೊತೆಗೇನೆ ಆಗಿರೋದು ವಿಮರ್ಶೆಗೆ ಗುರಿಯಾಗಿದೆ. ಸೊ ಇದು ರಾಜ್ಯದ ಹಣವನ್ನ ವಿದೇಶಿ ಪ್ರವಾಸಗಳಿಗೆ ವ್ಯಯಿಸಿ ಸ್ವದೇಶಿ ಕಂಪನಿಗಳ ಜೊತೆಗೆ ಒಪ್ಪಂದ ಮಾಡಿಕೊಳ್ಳೋದು. ಹಾಗಾದ್ರೆ ಇದು ನಿಜವಾದ ಅಭಿವೃದ್ಧಿನ ಅಥವಾ ಪ್ರಚಾರದ ತಂತ್ರನಾ? ಈ ದಾವೋಸ್ ಸಮ್ಮೇಳನ ವಿಶ್ವದ ಪ್ರಮುಖ ನಾಯಕರು ಮತ್ತು ಹೂಡಿಕೆದಾರರನ್ನ ಒಂದು ಒಗ್ಗೂಡಿಸುವಂತಹ ಸ್ಥಳ. ಆದರೆ ಲೋಧಾ ಡೆವಲಪರ್ಸ್ ವಿದೇಶಿ ಕಂಪನಿ ಅಲ್ಲ, ಬದಲಿಗೆ ಮುಂಬೈಯಲ್ಲೇ ಇರುವಂತಹ ರಿಯಲ್ ಎಸ್ಟೇಟ್ ದೈತ್ಯ ಕಂಪನಿ. ಸೊ ಫಡ್ನವೀಸ್ ಅವರು ಮುಂಬೈಯಲ್ಲೇ ಈ ಒಪ್ಪಂದಕ್ಕೆ ಸಹಿ ಹಾಕಬಹುದಿತ್ತು. ಆದರೆ ದಾವೋಸ್ನ -6 ಡಿಗ್ರಿ ಶೀತಲ ವಾತಾವರಣದಲ್ಲಿ ಸಹಿ ಮಾಡಿರೋದಾದ್ರೂ ಯಾಕೆ? ಮುಂಬೈಯಲ್ಲಿ ಸಹಿ ಮಾಡಿದ್ರೆ RTI ಬರುತ್ತೆ, ಪತ್ರಕರ್ತರು ಬರ್ತಾರೆ, ಪ್ರಶ್ನೆಗಳು ಬರುತ್ತೆ, ಮೈಕ್ ಬರುತ್ತೆ. ಆದರೆ ದಾವೋಸ್ನಲ್ಲಿ ಹಾಗಿಲ್ಲ ಅಲ್ವಾ? ಒಳ್ಳೆ ಹಿಮ ಇರುತ್ತೆ, ಫೋಟೋನು ಚೆನ್ನಾಗಿ ಬರುತ್ತೆ. ಇದೇ ರೀಸನ್ ಇರ್ಬೋದೇನೋ. ಇನ್ನು ಪ್ರಶ್ನೆಗಳೆಲ್ಲ ಫ್ರೀಸ್ ಆಗಿಬಿಡುತ್ತೆ. ಸೊ ಇದೇ ಅಲ್ವಾ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಿಗೂ ಬೇಕಾಗಿರೋದು? ಇದಕ್ಕೆ ಮೇಕ್ ಇನ್ ಮಹಾರಾಷ್ಟ್ರ, ಸೈನ್ ಇನ್ ಸ್ವಿಟ್ಜರ್ಲ್ಯಾಂಡ್ ಅಂತ ಕರಿಬಹುದೇನೋ. ಸೊ ರಾಜ್ಯದ ಹಣದಿಂದ ವಿದೇಶಿ ಪ್ರಯಾಣ ಮಾಡಿ ಸ್ವದೇಶಿ ಕಂಪನಿಗಳ ಜೊತೆಗೆ ಒಪ್ಪಂದ ಮಾಡಿಕೊಳ್ಳೋದು ಬಿಜೆಪಿಯ ರಾಜಕೀಯ ತಂತ್ರ. ಪಕ್ಷ ದೇಶಭಕ್ತಿ, ಗಡಿ, ಸೈನಿಕರು, ಪಾಕಿಸ್ತಾನ, ಗೋವು, ಹಸು ಮತ್ತು ಕಾಶ್ಮೀರದಂತಹ ವಿಚಾರಗಳನ್ನು ಬಳಸಿಕೊಂಡು ಚುನಾವಣೆಗಳಲ್ಲಿ ಗೆಲ್ಲತ್ತೆ. ಸೊ ಒಬ್ಬ ಸಚಿವ ತನ್ನದೇ ಸರ್ಕಾರದಿಂದ ಕೋಟಿ ಕೋಟಿ ಮೌಲ್ಯದ ಸರ್ಕಾರಿ ಪ್ರಾಜೆಕ್ಟ್ ಪಡಿತಾ ಇದ್ರೆ ಅದು ಯಾವ ದೇಶದಲ್ಲೇ ಆಗಲಿ ಸಹ, ಯಾವ ಪಕ್ಷದ ಸರ್ಕಾರದಲ್ಲೇ ಆಗಲಿ ಸಹ ಅದು ನೈತಿಕವಾಗಿ ತಪ್ಪಾಗ್ತಾ ಇತ್ತು. ಇತರ ದೇಶಗಳಲ್ಲಿ ಆಗಿದ್ದಿದ್ರೆ ತನಿಖೆ, ರಾಜೀನಾಮೆ, ಪಾರ್ಲಿಮೆಂಟ್ನಲ್ಲಿ ಗದ್ದಲ ಉಂಟಾಗ್ತಾ ಇತ್ತು. ಆದರೆ ನಮ್ಮ ಭಾರತದಲ್ಲಿ ಏನಾಗ್ತಾ ಇದೆ? ಪ್ರೆಸ್ ರಿಲೀಸು, ಡ್ರೋನ್ ಶಾಟು, ವಿಕಾಸ್ ಅನ್ನೋ ಹ್ಯಾಶ್ಟ್ಯಾಗ್ ಕೊಡ್ತಿದ್ದಾರೆ. ಯಾಕಂದ್ರೆ ಇದು ಬಿಜೆಪಿ ಸರ್ಕಾರದ ಆಡಳಿತ ಅಲ್ವಾ, ಅದಕ್ಕೆ. ಸೊ ನೀವು ಬಿಜೆಪಿ ಅವರಾಗಿದ್ರೆ ಅದು ತಪ್ಪಲ್ಲ, ನೀವೇನ್ ಮಾಡಿದ್ರು ಸಹ ತಪ್ಪಲ್ಲ ಅನ್ನೋ ಸಂದೇಶವನ್ನೇ ಇದು ಕೊಡುತ್ತೆ. ಇನ್ನು ಈ ದಾವೋಸ್ ಅನ್ನೋದು ಮಹಾರಾಷ್ಟ್ರ ಸರ್ಕಾರಕ್ಕೆ ವಿದೇಶಿ ಹೂಡಿಕೆ ತರುವಂತಹ ವೇದಿಕೆ ಅಲ್ಲ, ದೇಶದ ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳ ಜೊತೆಗೆ ಫೋಟೋ ತೆಗೆಸ್ಕೊಳ್ಳುವಂತಹ ಒಂದು ಸ್ಟುಡಿಯೋ. ಇಷ್ಟೆಲ್ಲ ನಡೀತಾ ಇದ್ರು ಸಹ ಯಾರು ಪ್ರಶ್ನಿಸಬಾರ್ದಾ? ಪ್ರಶ್ನೆ ಕೇಳಿದ ತಕ್ಷಣ ದೇಶಭಕ್ತಿ ಕಾರ್ಡ್ ಬರುತ್ತೆ, ಗಡಿರೇಖೆ ಇದೆ, ಸೈನಿಕರಿದ್ದಾರೆ, ಪಾಕಿಸ್ತಾನ ಇದೆ, ಕಾಶ್ಮೀರ ಇದೆ, ಗೋವಿದೆ, ಈ ಎಲ್ಲವನ್ನ ಹೇಳಿ ರಾಜಕೀಯ ಮಾಡಿಕೊಂಡು ದಿನ ಕಳಿಬಹುದು. ಆದರೆ ಮಿಕ್ಕ ಸಮಯದಲ್ಲಿ ಸರ್ಕಾರಿ ಅಧಿಕಾರವನ್ನ ಖಾಸಗಿ ಲಾಭಕ್ಕೆ ಬಳಸಿದ್ರು, ತಮ್ಮದೇ ಸರ್ಕಾರದ ಸಚಿವನ ಕಂಪನಿಗೆ ಯೋಜನೆಯನ್ನ ಕೊಟ್ಟರು, ಅದನ್ನ ದಾವೋಸ್ನ ವೇದಿಕೆಯಲ್ಲಿ ವಿಶ್ವ ಮಟ್ಟದ ಹೂಡಿಕೆ ಅಂತ ಮಾರಾಟ ಮಾಡಿದ್ರು, ಎಲ್ಲವೂ ಸಮರ್ಥನೀಯ. ಇದೇ ಡಬಲ್ ಇಂಜಿನ್ ಸರ್ಕಾರದ ಅಸಲಿ ಅರ್ಥ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.